ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಮಂತಾ ಖುಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಬನ್ನಿ ಇವತ್ತಿನ ನಾನು ಬೆಳಗಿನ ಸಂಜೆಯ ವ್ಲಾಗ್ನ ನೋಡ್ಕೊಂಬರೋಣ. ಬೆಳಗ್ಗೆ ಆಲ್ಮೋಸ್ಟ್ ಆಲೇ 6:30 ಆಗಿತ್ತು. ಇವತ್ತು ಸ್ವಲ್ಪ ಲೇಟ್ ಆಯಿತು ಹೇಳೋದು ಅಂದ್ಕೊತೀನಿ. ಆಲ್ಮೋಸ್ಟು ನಮ್ಮ ಮನೆಯವರು ಬೇಗ ಎದ್ದು ಹಾಲೆಲ್ಲ ಕರೆದು ಇಟ್ಟಿದ್ರು. ಇನ್ನು ನಾನು ಎದ್ದು ಬಂದುಬಿಟ್ಟು ಹಾಲೆಲ್ಲ ಕಾಸ್ಬಿಟ್ಟು ಇನ್ನು ಹಾಲು ಕುಡಿತಾ ಇದ್ದೀವಿ. ಹಾಲು ಕುಡ್ದಿದ್ದೇನೆ ನೆಕ್ಸ್ಟು ನಾವು ಡ್ಯೂಟಿ ಶುರು ಮಾಡಬೇಕು. ಏನು ಡ್ಯೂಟಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಫ್ರೆಂಡ್ಸ್, ಹಸುಗಳಿದ್ದಾವೆ. 2 ಹಸು ಇದೆ, 3 ಕರು ಇದೆ. ನೀವು ನೋಡ್ಬೋದು. ಹಳ್ಳೀಲಿ ತುಂಬ ಒಂದು ಜನ ಎಲ್ಲರೂ ಹಸುನೇ ಮಡಿಕೊಂಡಿದ್ದಾರೆ. ಹಸುವಿಂದನೇ ಜೀವನ ಅಂತಲೇ ಹೇಳ್ಬೋದು ಹಳ್ಳಿಲಿರೋರಿಗೆ. ನೀವು ಸಿಟಿಲಿ ಹೋಗಿ ಜೀವನ ಮಾಡೋದು ತುಂಬಾ ಕಷ್ಟ, ಆದರೆ ಹಳ್ಳೀಲಿ ತುಂಬ ಈಸಿಯಾಗಿ ಜೀವನ ಮಾಡ್ಬೋದು, ನೆಮ್ಮದಿ ಜೀವನ ಅಂತಲೇ ಹೇಳ್ತಾ ಇದ್ದೀನಿ. ಹಾಗೆ ಹಾಲೆಲ್ಲ ಕಾಸಿದಾಯಿತು. ಇನ್ನು ನಮ್ಮ ಮನೆಯವ್ರಿಗೆ ತೊಗೊಂಡೋಗಿ ಹಾಲು ಕೊಡ್ತಾ ಇದ್ದೀನಿ. ಇನ್ನು ನಾನು ಸ್ವಲ್ಪ ಹಾಲು ಕುಡಿದು ಒಂದು 5-10 ನಿಮಿಷ ರೆಸ್ಟ್ ಮಾಡಿಬಿಟ್ಟು ಅನಂತರ ನಾವು ಡ್ಯೂಟಿಗೆ ಹಸುಗೆ ಮುಸ್ರೆ ಇಕ್ಬಿಟ್ಟು ಮೇವೆಲ್ಲ ಹಾಕ್ಬಿಟ್ಟು ಮತ್ತು ಹಸು ಎಲ್ಲ ಈಚೆ ಎಲ್ಲ ಕಟ್ಟಾಕ್ಬಿಟ್ಟು ಮತ್ತು ದನಿನ ಮನೆಯೆಲ್ಲ ತೊಳಿಬೇಕು. ಟೈಮ್ ಆಗುತ್ತಲ್ಲ. ಇನ್ನು ನಾವು ಮತ್ತೆ ರಿಟರ್ನು ಒಂದು 2:30-3 ಗಂಟೆಗೆ ಒಳಗೆ ಕಟ್ಟಬೇಕು. ಮೇಯಕ್ಕೆ ಹಿಡ್ಕೊಂಡು ಹೋಗ್ತೀವಿ. 2:30-3 ಗಂಟೆಗೆ ಒಳಗೆ ಕಟ್ಟಿದಾಗ ನಮ್ಮ ದನಿನ ಮನೆಯೆಲ್ಲ ನೀಟಾಗಿ ಒಣಗಿರ್ಬೇಕಲ್ಲ. ಈಗಂತೂ ಮಳೆಗಾಲ ಅಲ್ವಾ ಫ್ರೆಂಡ್ಸ್. ನಮ್ಮ ಪಾಪು ಅಂತೂ ತುಂಬಾ ತೀಟೆ ಮಾಡ್ತಾನೆ. ಇನ್ನು ನಮ್ಮ ಪಾಪುನ ಒಳಗಡೆ ಎಲ್ಲ ಬಿಟ್ಬಿಟ್ಟು ಇನ್ನು ನಮ್ಮ ದನಗಳನ್ನ ಸಗಣಿ ಎಲ್ಲ ಎತ್ತಾಕಿದಾಯಿತು. ಇನ್ನು ಅಚ್ಚುಕಟ್ಟಾಗಿ ನೀಟಾಗಿ ಕಸ ಎಲ್ಲ ಗುಡಿಸ್ಬಿಡ್ತೀನಿ. ಯಾಕಂದರೆ ಸಗಣಿ ಎತ್ತಾಕಿಂದನೇ ನೀರು ಹಾಕ್ಬಿಟ್ಟು ತೊಳೆದ್ಬಿಡ್ಬೇಕು. ಇಲ್ಲ ಅಂದರೆ ನಾವು ಅಲ್ಲೆಲ್ಲ ಕುತ್ಕೊಂಡು ಹಾಲೆಲ್ಲ ಕರೆಯೋಕ್ಕಾಗಲ್ಲ. ತುಂಬಾ ಒಂದು ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಮೇಟೆಲ್ಲ ನೀಟಾಗಿ ತೊಳಿಬೇಕು. ಒಳಗೆ ಕಟ್ಟಾಕಿದ್ದೀವಿ. ಇವತ್ತಂತೂ ಮಳೆ ಅಂದರೆ ಮಳೆ, ತುಂಬಾ ಮಳೆ ಇರೋದ್ರಿಂದ ಒಳಗೆ ಕಟ್ಟಾಕಿದ್ದೀವಿ. ಒಳಗೆ ಕಟ್ಟಾಕಿದಾಗ ಏನಾಗುತ್ತೆ ಅಂದರೆ ಅಲ್ಲೇ ಸಗಣಿ ಇಕ್ಕೊಂಡು ಅಲ್ಲೇ ಮಲಿಕಂತವೆಲ್ಲ ಎಲ್ಲ ಮೈಯೆಲ್ಲ ಮೆತ್ಕೊಂಡ್ಬಿಡ್ತದೆ. ಅದರಿಂದ ಏನು ಮಾಡಬೇಕು ಅಂದರೆ ನಾವೊಂದು 2-3 ಅವರ್ಸ್ ಆದರೂ ನಾವು ಈಚೆಗಡೆ ಹೊರಗಡೆ ಮೇಯಕ್ಕೆ ಕಟ್ಟಾಕಿದ್ರೆ ನಮ್ಮ ದನಿ ಮನೆ ತುಂಬ ಶುದ್ಧವಾಗಿರ್ತದೆ ಮತ್ತು ಒಣಗಿರುತ್ತೆ. ಯಾವುದೇ ಒಂದು ಬ್ಯಾಕ್ಟೀರಿಯಾ ಇರುತ್ತೆ ಅಂತಲೇ ಹೇಳೋಕ್ಕಲ್ಲ. ಯಾಕಂದರೆ ಒಳಗೆ ಇದ್ದಷ್ಟು ತುಂಬ ಕೆಸರು, ರೊಚ್ಚು, ತೇವ, ಓಡಾಡೋಕ್ಕಾಗಲ್ಲ. ಸುಮ್ಮನೆ ಎಲ್ಲ ಒಂಥರ ಹಿಂಸೆ ಆಗುತ್ತೆ ಅಂತಲೇ ಹೇಳ್ಬೋದು. ಅವಕ್ಕೂ ಹಿಂಸೆನೇ ಇದ್ದಿತ್ತವೆ ಇರೋಕ್ಕೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಒಂದು 2-3 ಅವರ್ ಈಚೆಗಡೆ ಕಟ್ಟೋದ್ರಿಂದ ನಮ್ಗೆ ದನಗಳಿಗೂ ಸ್ವಲ್ಪ ಬಿಸಿಲಿನ ಮುಖ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಮಳೆ, ತುಂತುರು ಮಳೆ ಅಂತಲೇ ಹೇಳ್ಬೋದು. ಇನ್ನು ಹಾಲು ಕರೆಯೋಕ್ಕೆ ಎಲ್ಲ ರೆಡಿ ಮಾಡಿದ್ದೆ. ಇನ್ನು ಮುಸ್ರೆ ಎಲ್ಲ ಇಟ್ಟಿದ್ದೆ. ನಮ್ಮ ಹಸು ಅಂತೂ ಕೇಳಲೇಬೇಕಾ. ಒಂದು ಹಸು ನೋಡಿ, ನಮ್ಮ ಈ ಕಡೆ ಫಸ್ಟ್ ಕಟ್ಟಿರೋ ಹಸು ರಾಣಿ ಅಂತ ಹೇಳ್ಬಿಟ್ಟು, ಅದ್ರ ಪಕ್ಕ ಕಟ್ಟಿರೋದು ಮೊನ್ನೆ ಹೊಸ್ದಾಗಿ ತೊಗೊಂಬಂದ ಹಸು. ಅದ್ರ ಪಕ್ಕ ಕಟ್ಟಿರೋದು ಅದು ಮಗಳು. ಅವಳು ತುಂಬಾ ಚೂಟಿ. ಅವಳು ಎಷ್ಟು ತೀಟೆ ಮಾಡ್ತಾಳೆ ಗೊತ್ತಾ ಅವಳು. ಹಾಗೆ ನಾನು ಹಾಲು ಕರೆಯೋಕ್ಕೆ ಎಣ್ಣೆ ಅಲೆ ಖಾಲಿಯಾಗಿತ್ತು. ಹರಳೆಣ್ಣೆ ಎಲ್ಲ ರೆಡಿ ಮಾಡ್ಕೊಂಡು ಇನ್ನು ನಮ್ಮ ಮನೇಲಿ ಹಾಲು ಕರೆಯೋ ಮಿಷಿನ್ ಇದೆ. ಮಿಷಿನ್ಗೆ ಕರೆಂಟ್ ಬೇಕಲ್ಲ. ಹಳ್ಳಿ ಕಡೆ ನಿಮಗೆ ಗೊತ್ತಲ್ಲ ಕರೆಂಟು ತುಂಬಾ ಪ್ರಾಬ್ಲಮ್. ಹಳ್ಳಿ ಕಡೆ ಕರೆಂಟ್ ಸರಿಯಾಗಿ ಕೊಡೋಲ್ಲ. ಏನು ಮಾಡೋಕ್ಕಲ್ಲ. ಮಳೆಗಾಲದಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಬೇಕು. ಹಳ್ಳಿ ಕಡೆ ಸರಿಯಾದ ಟೈಮಿಗೆ ಕರೆಂಟ್ ಕೇಳಿದ್ರೆ ಈ ಒಂದು ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ಮರಗಳೆಲ್ಲ ಹೆಚ್ಚಾಗಿ ಇರೋದ್ರಿಂದ ಇಲ್ಲೆಲ್ಲ ವೈರ್ ಟಚ್ ಆಗಿ ಕರೆಂಟ್ ಪ್ರಾಬ್ಲಮ್ ಜಾಸ್ತಿನೇ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಒಂದು ಹಸುಲಿ ಹಾಲು ಕರೆದಿದ್ದಾಯಿತು. ಇನ್ನೊಂದು ಹಸುಲಿ ಹಾಲು ಕರೆಯೋಕ್ಕೆ ನಾನು ಶುರು ಮಾಡಿದೆ. ಯಾಕಂದರೆ ನಂದು ಮೊದಲನೇ ಒಂದು ಯೂಟ್ಯೂಬ್ ಚಾನಲ್ಲು ಏನಾಯಿತು ಅಂದರೆ ಫೋನು ನೀರಿಗೆ ಬಿದ್ದಿದ್ದ ಕಾರಣ ಫೋನೇ ಕೆಟ್ಟೋಯ್ತು. ಅದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ನ ಒಂದು ಪಾಸ್ವರ್ಡು ಮರ್ತಿರೋದ್ರಿಂದ ನಾನು ಹೊಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನನ್ನ ಒಂದು ಹಳೆಯ ಚಾನಲಾಗಿ ನೀವು ನೋಡಿರ್ಬೋದು ಪ್ರೀವಿಯಸ್ ವಿಡಿಯೋಗಳನ್ನ. ನಾನೀಗ ಹೊಸ ಚಾನಲ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಸಪೋರ್ಟ್ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು ಅಂತಲೇ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾನು ಹಾಲು ಕರಿತಾ ಇದ್ದೀನಿ. ಈ ಒಂದು ಹಸು ಬಂದ್ಬಿಟ್ಟು ಬೆಳಗ್ಗೆ ಮತ್ತು ಸಂಜೆ 5-5 ಲೀಟ್ರ್ ಕೊಡ್ತಾ ಇದೆ. ಸದ್ಯಕ್ಕೆ ಹಾಲೆ ಹಸು ಕರು ಹಾಕಿ ಒಂದು 4-5 ತಿಂಗಳೇ ಆಯಿತು. ಯಾಕಂದರೆ ಅಂಥ ಬೀಡೇನೆಲ್ಲ ಅತಿ ಹೆಚ್ಚಾಗಿ ಹಾಲು ಕೊಡೋ ಹಸು ಅಂತ ಹೇಳ್ಕೊಳಕ್ಕಾಗಲ್ಲ. ಯಾಕಂದರೆ HR ಕ್ರಾಸ್ ಆದರೆ ತುಂಬಾ ಜಾಸ್ತಿ ಹಾಲು ಕೊಡ್ತವೆ. ಇನ್ನು ಮೇವಿಗೆ ನಾವು ಜೋಳ ಮತ್ತು ಸೀಮೆ ಹುಲ್ಲು ತುಂಬಾ ಮೇವಿದೆ ಫ್ರೆಂಡ್ಸ್. ಯಾಕಂದರೆ ಮಳೆಗಾಲ ಅಲ್ವಾ, ಮೇವಿಗೆ ಯೋಚನೆ ಇಲ್ಲ. ಆರಾಮಾಗಿ ಮೇವು ಬದುಗಳಲ್ಲೆಲ್ಲ ಮಸ್ತಾಗೈತೆ ಅಂತಲೇ ಹೇಳ್ಬೋದು. ಇನ್ನು ಇರೋದು 2 ಹಸು, 3 ಕರು ಇದ್ದಾವೆ. ಕರುಗಳಿನ ಎಷ್ಟು ತಿಂತವೆ. ಆಲ್ಮೋಸ್ಟ್ ನೋಡೋಣ ಏನು ಮಾಡೋಣ ಅಂದ್ಕೊಂಡ್ರೆ, ಯಾಕಂದರೆ ಇನ್ನೂ ಒಂದು 2 ಹಸ ತರೋಣ ಅಂದ್ಕೊಂಡು. ಯಾಕಂದರೆ ಹಸ ತಂದರೆ ನಮ್ಮ ಮನೆಯವರು ಮನೆ ಹತ್ರನೇ ಇರಬೇಕು. ಮನೆ ಹತ್ರನೇ ಇದ್ದರೆ ಹಂಗೆ ಮೇಂಟೈನ್ ಆಗೋಲ್ಲ. ಸ್ವಲ್ಪ ಪ್ರಾಬ್ಲಮ್ಮು, ಚೀಟಿ ಅವು ಇವು ಹಾಕಿರೋದ್ರಿಂದ ಅವ್ರನ್ನ ನಾವು ಕೆಲ್ಸಕ್ಕೆ ಹೋಗಿ ಅಂತ ಹೇಳಿದ್ದೀನಿ. ಮನೆ ಹತ್ರ ನಾನೇ ಮೇಂಟೈನ್ ಮಾಡ್ಕೊತೀನಿ. ಮೇವೆಲ್ಲ ಕುಯ್ದು ಎಲ್ಲ ರೆಡಿ ಮಾಡಿಕೊಂಡು ಮಡಿಕೊಂಬಿಡ್ತೀನಿ. ಮಳೆ ಅಂತೂ ನಿರಂತರವಾಗಿ ಹುಯ್ತೋರೋದ್ರಿಂದ ಸ್ವಲ್ಪ ಮೇವು ಕುಯ್ಯೋಕ್ಕೆ ದನಗಳ್ನ ಹಿಡ್ಕೊಂಡೋಗಿ ಕರ್ಕೊಂಬರೋಕ್ಕೆಲ್ಲ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಏನೂ ಮಾಡೋಕ್ಕಲ್ಲ.
ಹಳ್ಳಿ ಜೀವನ ಕಷ್ಟನೇ, ಆದರೆ ನೆಮ್ಮದಿ ನಿದ್ದೆ, ನೆಮ್ಮದಿ ಊಟ, ಸುಖ ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟು ನನಗೆ ಬೆಂಗಳೂರಲ್ಲಿ ಸಿಗದಂಥ ಒಂದು ಪ್ರೀತಿ, ವಿಶ್ವಾಸ, ನೆಮ್ಮದಿ ನಮ್ಮ ಹಳ್ಳೀಲಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇನ್ನು ಹಸು ಒಂದು 5 ಲೀಟ್ರ್ ಹಾಲು ಕೊಡ್ತು. ನಾನು ಹಾಲನ್ನ ಸೋಸಿ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಡೈರಿಗೆ ಟೈಮ್ ಆಗುತ್ತಲ್ಲ, ಬೆಳಗ್ಗೆ 6 ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ, 5 ಗಂಟೆಗೆ ಓಪನ್ ಮಾಡಿ. ಸಂಜೆ ಏನು ಮಾಡ್ತಾರೆ, 4:15ಗೆ ಓಪನ್ ಮಾಡ್ತಾರೆ, 5:15ಗೆ ಕ್ಲೋಸ್ ಮಾಡಿಬಿಡ್ತಾರೆ. ಈಗ ಹಾಲೇ 5 ಗಂಟೆ ಆಗೈತೆ, ಇನ್ನೇನು ಡೈರಿಗೆ ತಗೊಂಡೋಗಿ ಹಾಲು ಹಾಕಬೇಕು. ಇನ್ನು ನಮ್ಮ ಮನೆ ಹತ್ರ ಇದ್ದಾರೆ, ಇವತ್ತು ನೈಟ್ ಶಿಫ್ಟ್ ಇರೋದ್ರಿಂದ ಅವರೇ ತಗೊಂಡಾಗ ಹಾಲು ಹಾಕ್ಬಿಡ್ತಾರೆ ಅಂತಲೇ ಹೇಳ್ತೀನಿ. ಇನ್ನು ನಾನು ಹಾಲೆಲ್ಲ ಕರೆದಿದ್ದಾಯಿತು. ಹಾಲು ಕರೆದ್ಮೇಲೆ ಮತ್ತೊಂದು ಸತಿ ನಾನು ಪೈಪೆಲ್ಲ ಹಿಡ್ದು ನೀಟಾಗಿ ಕ್ಲೀನ್ ಮಾಡಿದೆ. ಹಾಗೆ ಶೂ ಏನಾಗಿದ್ದು ಅಂದರೆ, ಶೂ ಎತ್ತಿಟ್ಬಿಟ್ಟಿದ್ರು. ನನಗೆ ಕಾಲಲ್ಲೆಲ್ಲ ತುಂಬ ಈ ಸಗಣಿ ಮಳೆಗಾಲದಲ್ಲಿ ಓಡಾಡಿಬಿಟ್ರೆ ಒಂಥರ ಕಾಲಲ್ಲೆಲ್ಲ ಒಂಥರ ಕೆಸರು ಗುಳ್ಳೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಶೂ ಎಲ್ಲ ನೀಟಾಗಿ ತೊಳೆದು ಎತ್ತಿಡ್ತಾಯಿದ್ದೀನಿ. ಇನ್ಮೇಲೆ ಡೈಲಿ ಶೂ ಹಾಕ್ಕೊಂಡು ಓಡಾಡಬೇಕು, ಯಾಕಂದರೆ ಕಾಲಲ್ಲೆಲ್ಲ ತುಂಬಾ ಸೆಲ್ತ್ಬಿಟ್ಟು ಗಾಯ ಆಗ್ತಾವೆಲ್ಲ, ಆ ಥರ ಗಾಯ ಆಗಿ ಉರಿ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಶೂ ಹಾಕ್ಕೊಬೇಕು ಅಂತೇಳ್ಬಿಟ್ಟು ಒಣಗಕ್ಕೆ ಇಕ್ಬಿಟ್ಟು ಬಂದೆ. ನೀವು ನೋಡ್ತಾ ಇರ್ಬೋದು, ಅಲ್ಲೊಂದು ಕೋಳಿ ಓಡಾಡ್ತಾ ಇದ್ದಾವೆ. ಹೌದು, ಒಂದು 7-8 ಕೋಳಿ ಇದ್ದಾವೆ. ಒಂದು 3-4 ಕೋಳಿ ಮೊಟ್ಟೆ ಇಡ್ತಾವೆ. ಇನ್ನು ಹಾಲು ಕರೆದಿದ್ದಾಯಿತು, ಹಾಲಿನ ಕ್ಯಾನು ಹೋಯ್ತು ಡೈರಿಗೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಮನೆಯವ್ರಿಗೆ ತಗೊಂಡೋಗಿ ಡೈರಿಗೆ ಹಾಕ್ಬನ್ನಿ ಅಂತ ಹೇಳಿದೆ. ಸೊ ಅವ್ರ ಮನೆ ಹತ್ರ ಇದ್ರೇ ಹಾಕ್ಬರ್ತಾರೆ, ಇಲ್ಲ ಅಂದರೆ ನಮ್ಮದೇ 2 ವೀಲರ್ ಐತೆ. ಸೊ ಹೊಂಡಾ ಆ್ಯಕ್ಟಿವಾ ನಾನೇ ತೊಗೊಂಡೋಗಿ ಹಾಕ್ಬರ್ತೀನಿ. ಇನ್ನು ಅವ್ರು ಹೋದರು. ಮತ್ತು ನಾನು ಫ್ಯಾನ್ ಆನ್ ಮಾಡಿದೆ, ಯಾಕಂದರೆ ತುಂಬಾ ಸೊಳ್ಳೆ ಇದ್ದಾವೆ, ಸಖತ್ತು ಸೊಳ್ಳೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅದಕ್ಕೋಸ್ಕರ ಫ್ಯಾನು ಚಿಕ್ಕದಾಗಿ ಒಂದು ಫ್ಯಾನ್ ಇತ್ತು, ಅದನ್ನೇ ಪಿಟ್ ಮಾಡಿದ್ದೀವಿ. ಇನ್ನು ಫ್ಯಾನ್ ಹಾಕ್ಬಿಟ್ಟು ನಾನು ಹಾಲು ಕಾಯಿಸ್ಬಿಟ್ಟು ಇನ್ನು ದೀಪ ಹಚ್ಚೋ ಟೈಮ್ ಆಯಿತು. ಆಲೇ 6 ಗಂಟೆ ಆಯಿತು. ಇನ್ನು ದೀಪ ಹಚ್ಚೋಕ್ಕೆಲ್ಲ ರೆಡಿ ಮಾಡಿದೆ. ಸೊ ದೀಪ ಹಚ್ಚೋಕ್ಕೆ ಇವತ್ತು ಕಡೆ ಶನಿವಾರ, ಶ್ರಾವಣ ಶನಿವಾರ, ತುಂಬ ಸಿಂಪಲ್ಲಾಗಿ ಪೂಜೆನೂ ಆಯಿತು ಅಂತಲೇ ಹೇಳ್ತಾ ಇದ್ದೀನಿ. ಸೊ ನಮ್ಮಲ್ಲಿ ಎಷ್ಟಿರುತ್ತೋ ಅಷ್ಟು ನಾವು ದೇವ್ರಿಗೆ ಅರ್ಪಿಸ್ಬಿಟ್ಟು ಪೂಜೆನ ಮುಗಿಸಿದ್ದೀನಿ. ಇನ್ನು ನಾನು ಸೋಮವಾರ ಮತ್ತು ಇನ್ನು ಶುಕ್ರವಾರ ವಾರ ಮಾಡಬೇಕು, ಮಹಾಗೌರಿ ವ್ರತ ಅಂತಲೇ ಹೇಳ್ಬೋದು. ಸೊ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನನ್ನ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ, ಸಪೋರ್ಟ್ ಮಾಡಿ. ಸೊ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಇಷ್ಟ ಆದರೆ ಸೊ ನನಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋನ ಯಾವುದೇ ಕಾರಣ ಸ್ಕಿಪ್ ಮಾಡಬೇಡಿ, ಕಡೆಯವರೆಗೂ ನೋಡಿ. ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.